ಈ ಜೈಲು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನೇ ಮರೆತು ಬಿಟ್ಟಿದ್ದಾರೆ. ದರ್ಶನ್ ವಿಷಯದಲ್ಲಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕಾಟೇರ ಏನೇ ಮಾಡಿದರೂ ಕೂಡ ಮೌನವಾಗಿದ್ದಾರೆ. ಅದ್ಯಾಕೆ ಈ ಸ್ಟೋರಿ ನೋಡಿ. ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರ ಜೈಲು ಅಂತಾನೆ ಫೇಮಸ್. ಈ ಸೆರೆಮನಿಯಲ್ಲಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 5,000 ಕೈದಿಗಳು. ಆದ್ರೆ ಇವ್ರ್ಯಾರಿಗೂ ಸಿಗದ ಸವಲತ್ತು ಸೌಕರ್ಯ ಈ ಕೊಲೆ ಆರೋಪಿ ದರ್ಶನ್ ಅಲಿಯಾಸ್ ಡಿ ಬಾಸ್ಗೆ ಸಿಗ್ತಿದೆ. ಕಾಟೇರ ಏನೇ ಮಾಡಿದ್ರು ಡೋಂಟ್ ಕೇರ್. ಸೆಂಟ್ರಲ್ ಜೈಲಲ್ಲಿ ಜಗ್ಗುದಾದನಿಗೆ ಸ್ಪೆಷಲ್ ಕೇರ್. ಸೆಂಟ್ರಲ್ ಜೈಲಲ್ಲಿ ಕಾಟೇರನಿಗೆ ಬೇರ್ಯಾವ ಕೈದಿಗಳಿಗೂ ಸಿಗದ ಸ್ಪೆಷಲ್ ಕೇರ್ ಸಿಗ್ತಿದೆ. ಭೂಪತಿ ಏನೇ ಮಾಡಿದ್ರೂ ಕೂಡ ಜೈಲಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ದರ್ಶನ್ ವಿರುದ್ಧ ಒಂದೇ ಒಂದು ಚಕಾರ ಎತ್ತುತ್ತಿಲ್ವಂತೆ. ಹೌದು, ಜೈಲಲ್ಲಿ ರೌಡಿ ಶೀಟರ್ಗಳು ದರ್ಶನ್ ಬಳಿ ಬಂದು ಮಾತನಾಡಿಸ್ತಿದ್ದಾರಂತೆ. ಇಷ್ಟಾದ್ರೂ ಕೂಡ ಜೈಲಧಿಕಾರಿಗಳು ಸುಮ್ಮನಿದ್ದಾರಂತೆ. ಜೈಲಿನ ಗೇಟ್ ಹೊರಗೂ ಕಟ್ಟುನಿಟ್ಟು ಬೇಡ, ದರ್ಶನ್ ವಿರುದ್ಧ ಯಾವುದೇ ಕಟ್ಟುನಿಟ್ಟು ಮಾಡಬೇಡಿ ಅಂತ ಖುದ್ದು ಜೈಲಧಿಕಾರಿಯೊಬ್ಬರು ಅಲ್ಲಿನ ಸಿಬ್ಬಂದಿಗೆ ಹೇಳಿದ್ದಾರಂತೆ. ಇದನ್ನೆಲ್ಲ ನೋಡ್ತಿದ್ರೆ ಜೈಲಿನಲ್ಲಿ ದರ್ಶನ್ಗೆ ಪ್ರತ್ಯೇಕ ಕಾನೂನು ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇದಿಷ್ಟೇ ಅಲ್ಲ, ಜೈಲು ಅಧಿಕಾರಿಗೆ ದರ್ಶನ್ ಕಡೆಯಿಂದ ಏನಾದ್ರೂ ಸಿಕ್ಕಿದ್ಯಾ, ಪ್ರಸಾದ ಸ್ವೀಕರಿಸಿ ತಣ್ಣಗಾದ್ರ ಅನ್ನೋ ಅನುಮಾನ ಮೂಡಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಈ ಜೈಲು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನೇ ಮರೆತು ಬಿಟ್ಟಿದ್ದಾರೆ. ದರ್ಶನ್ ವಿಷಯದಲ್ಲಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕಾಟೇರ ಏನೇ ಮಾಡಿದರೂ ಕೂಡ ಮೌನವಾಗಿದ್ದಾರೆ. ಅದ್ಯಾಕೆ ಈ ಸ್ಟೋರಿ ನೋಡಿ. ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರ ಜೈಲು ಅಂತಾನೆ ಫೇಮಸ್. ಈ ಸೆರೆಮನಿಯಲ್ಲಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 5,000 ಕೈದಿಗಳು. ಆದ್ರೆ ಇವ್ರ್ಯಾರಿಗೂ ಸಿಗದ ಸವಲತ್ತು ಸೌಕರ್ಯ ಈ ಕೊಲೆ ಆರೋಪಿ ದರ್ಶನ್ ಅಲಿಯಾಸ್ ಡಿ ಬಾಸ್ಗೆ ಸಿಗ್ತಿದೆ. ಕಾಟೇರ ಏನೇ ಮಾಡಿದ್ರು ಡೋಂಟ್ ಕೇರ್. ಸೆಂಟ್ರಲ್ ಜೈಲಲ್ಲಿ ಜಗ್ಗುದಾದನಿಗೆ ಸ್ಪೆಷಲ್ ಕೇರ್. ಸೆಂಟ್ರಲ್ ಜೈಲಲ್ಲಿ ಕಾಟೇರನಿಗೆ ಬೇರ್ಯಾವ ಕೈದಿಗಳಿಗೂ ಸಿಗದ ಸ್ಪೆಷಲ್ ಕೇರ್ ಸಿಗ್ತಿದೆ. ಭೂಪತಿ ಏನೇ ಮಾಡಿದ್ರೂ ಕೂಡ ಜೈಲಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ದರ್ಶನ್ ವಿರುದ್ಧ ಒಂದೇ ಒಂದು ಚಕಾರ ಎತ್ತುತ್ತಿಲ್ವಂತೆ. ಹೌದು, ಜೈಲಲ್ಲಿ ರೌಡಿ ಶೀಟರ್ಗಳು ದರ್ಶನ್ ಬಳಿ ಬಂದು ಮಾತನಾಡಿಸ್ತಿದ್ದಾರಂತೆ. ಇಷ್ಟಾದ್ರೂ ಕೂಡ ಜೈಲಧಿಕಾರಿಗಳು ಸುಮ್ಮನಿದ್ದಾರಂತೆ. ಜೈಲಿನ ಗೇಟ್ ಹೊರಗೂ ಕಟ್ಟುನಿಟ್ಟು ಬೇಡ, ದರ್ಶನ್ ವಿರುದ್ಧ ಯಾವುದೇ ಕಟ್ಟುನಿಟ್ಟು ಮಾಡಬೇಡಿ ಅಂತ ಖುದ್ದು ಜೈಲಧಿಕಾರಿಯೊಬ್ಬರು ಅಲ್ಲಿನ ಸಿಬ್ಬಂದಿಗೆ ಹೇಳಿದ್ದಾರಂತೆ. ಇದನ್ನೆಲ್ಲ ನೋಡ್ತಿದ್ರೆ ಜೈಲಿನಲ್ಲಿ ದರ್ಶನ್ಗೆ ಪ್ರತ್ಯೇಕ ಕಾನೂನು ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇದಿಷ್ಟೇ ಅಲ್ಲ, ಜೈಲು ಅಧಿಕಾರಿಗೆ ದರ್ಶನ್ ಕಡೆಯಿಂದ ಏನಾದ್ರೂ ಸಿಕ್ಕಿದ್ಯಾ, ಪ್ರಸಾದ ಸ್ವೀಕರಿಸಿ ತಣ್ಣಗಾದ್ರ ಅನ್ನೋ ಅನುಮಾನ ಮೂಡಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಈ ಜೈಲು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನೇ ಮರೆತು ಬಿಟ್ಟಿದ್ದಾರೆ. ದರ್ಶನ್ ವಿಷಯದಲ್ಲಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕಾಟೇರ ಏನೇ ಮಾಡಿದರೂ ಕೂಡ ಮೌನವಾಗಿದ್ದಾರೆ. ಅದ್ಯಾಕೆ ಈ ಸ್ಟೋರಿ ನೋಡಿ. ಸೆಂಟ್ರಲ್ ಜೈಲ್
ಪರಪ್ಪನ ಅಗ್ರಹಾರ ಜೈಲು ಅಂತಾನೆ ಫೇಮಸ್. ಈ ಸೆರೆಮನಿಯಲ್ಲಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 5,000 ಕೈದಿಗಳು. ಆದ್ರೆ ಇವ್ರ್ಯಾರಿಗೂ ಸಿಗದ ಸವಲತ್ತು ಸೌಕರ್ಯ ಈ ಕೊಲೆ ಆರೋಪಿ ದರ್ಶನ್ ಅಲಿಯಾಸ್ ಡಿ ಬಾಸ್ಗೆ ಸಿಗ್ತಿದೆ. ಕಾಟೇರ ಏನೇ ಮಾಡಿದ್ರು ಡೋಂಟ್ ಕೇರ್. ಸೆಂಟ್ರಲ್ ಜೈಲಲ್ಲಿ ಜಗ್ಗುದಾದನಿಗೆ ಸ್ಪೆಷಲ್ ಕೇರ್. ಸೆಂಟ್ರಲ್ ಜೈಲಲ್ಲಿ ಕಾಟೇರನಿಗೆ ಬೇರ್ಯಾವ ಕೈದಿಗಳಿಗೂ ಸಿಗದ ಸ್ಪೆಷಲ್ ಕೇರ್ ಸಿಗ್ತಿದೆ. ಭೂಪತಿ ಏನೇ ಮಾಡಿದ್ರೂ ಕೂಡ ಜೈಲಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ದರ್ಶನ್ ವಿರುದ್ಧ ಒಂದೇ ಒಂದು ಚಕಾರ ಎತ್ತುತ್ತಿಲ್ವಂತೆ. ಹೌದು, ಜೈಲಲ್ಲಿ ರೌಡಿ ಶೀಟರ್ಗಳು ದರ್ಶನ್ ಬಳಿ ಬಂದು ಮಾತನಾಡಿಸ್ತಿದ್ದಾರಂತೆ. ಇಷ್ಟಾದ್ರೂ ಕೂಡ ಜೈಲಧಿಕಾರಿಗಳು ಸುಮ್ಮನಿದ್ದಾರಂತೆ. ಜೈಲಿನ ಗೇಟ್ ಹೊರಗೂ ಕಟ್ಟುನಿಟ್ಟು ಬೇಡ, ದರ್ಶನ್ ವಿರುದ್ಧ ಯಾವುದೇ ಕಟ್ಟುನಿಟ್ಟು ಮಾಡಬೇಡಿ ಅಂತ ಖುದ್ದು ಜೈಲಧಿಕಾರಿಯೊಬ್ಬರು ಅಲ್ಲಿನ ಸಿಬ್ಬಂದಿಗೆ ಹೇಳಿದ್ದಾರಂತೆ. ಇದನ್ನೆಲ್ಲ ನೋಡ್ತಿದ್ರೆ ಜೈಲಿನಲ್ಲಿ ದರ್ಶನ್ಗೆ ಪ್ರತ್ಯೇಕ ಕಾನೂನು ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇದಿಷ್ಟೇ ಅಲ್ಲ, ಜೈಲು ಅಧಿಕಾರಿಗೆ ದರ್ಶನ್ ಕಡೆಯಿಂದ ಏನಾದ್ರೂ ಸಿಕ್ಕಿದ್ಯಾ, ಪ್ರಸಾದ ಸ್ವೀಕರಿಸಿ ತಣ್ಣಗಾದ್ರ ಅನ್ನೋ ಅನುಮಾನ ಮೂಡಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.